ಇವನೇನಮ್ಮ ನಿನ್ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋನು. ಹ್ಞೂ ಅಪ್ಪ, ಮತ್ತೆ ಯಾರ್ಯಾರನ್ನೂ ಇನ್ವೈಟ್ ಮಾಡ್ತೀನಾ? ಬೈ ದ ವೇ, ಇವರೇ ನಮ್ಮಪ್ಪ, ನೆಗೆಟಿವ್ ನಿಂಗಪ್ಪ ಅಂತ. ಅಪ್ಪ ಇವನೇ ಪಾಸಿಟಿವ್ ಪ್ರಜ್ವಲ್. ನಮಸ್ತೆ ಅಂಕಲ್. ಜೀವನದಲ್ಲಿ ಏನಪ್ಪ ಮಾಡ್ಕೊಂಡಿದ್ಯಾ? ಅಂಕಲ್ ನಾನೊಂದು IT ಕಂಪ್ನಿಲಿ ವರ್ಕ್ ಮಾಡ್ತೀನಿ. ಆ ಕೆಲಸ ಕಳ್ಕೊಂಡ್ಬಿಟ್ರೆ ಏನ್ ಮಾಡ್ತೀಯಾ? ಅಪ್ಪ ಒಂದಾರು ಪಾಸಿಟಿವ್ ಕ್ವಶನ್ ಕೇಳಪ್ಪ. ಹೇ ಇಟ್ಸ್ ಓಕೆ ಅಂಕಲ್. ನಂದೇನಾರು ಆ ಥರ ಕೆಲಸ ಕಳ್ಕೊಂಡ್ರೆ ನಂದೇ ಒಂದು ಓನ್ ಬಿಸ್ನೆಸ್ ಮಾಡೋ ಪ್ಲಾನ್ ಇದೆ. ಆ ಬಿಸ್ನೆಸ್ ಲಾಸ್ ಆಗ್ಬಿಟ್ರೆ ಏನ್ ಮಾಡ್ತೀಯ? ಏ ಅಪ್ಪ, ಅವ್ನ ಬಿಸ್ನೆಸ್ ಐಡಿಯಾ ಸಖತ್ತಾಗಿದೆ. ನೀನು ಒಂದು ಬಿಸ್ನೆಸ್ ಮಾಡ್ತೀಯನಮ್ಮ? ಏನಪ್ಪ ಅದು? ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಾನು ಅವನ ಹತ್ರ ಮಾತಾಡ್ತಾ ಇಲ್ವಾ? ಅಂಕಲ್ ನಿಮ್ಮ ಇಂಟೆನ್ಷನ್ ನಂಗೆ ಅರ್ಥ ಆಗ್ತಿದೆ, ನೀವು ತಲೆ ಕೆಡಿಸ್ಕೋಬಿಡಿ. ನಾನು ಅವಳನ್ನ ರಾಣಿ ಥರ ನೋಡ್ಕೊಳ್ತೀನಿ. ನಿನ್ನ ಬಿಸ್ನೆಸ್ ಲಾಸ್ ಆಗ್ತಿದೆ ಅಂತ ಅನ್ಕೋ. ಆ ಟೈಮಲ್ಲಿ ನನ್ನ ಮಗಳು ಬಂದ್ಬಿಟ್ಟು ಒಂದು ಗೋಲ್ಡ್ ಚೈನ್ ಕೊಡಿಸಿ ಅಂತಂದ್ರೆ ಏನಪ್ಪ ಮಾಡ್ತೀಯಾ? ಅಪ್ಪ ಸೀರಿಯಸ್ಲಿ? ಹಲೋ, ಏಯ್ ನಿಜಾನೇನೋ? ಏಯ್ ಅಮೇಝಿಂಗ್ ನ್ಯೂಸ್ ಕಣೋ ಇದು. ಎಲ್ಲರೂ ಖುಷಿ ಆಗ್ತಾರೆ ಬಿಡು. ನಾನು ಸಂಜೆ ಬಂದು ಅವಳನ್ನ ಮೀಟ್ ಮಾಡ್ತೀನಿ. ಓಕೆ ಬಾಯ್ ಬಾಯ್ ಬಾಯ್. ಏನಪ್ಪ ಅಷ್ಟು ಖುಷಿಯಾಗಿದ್ಯಾ? ಬೇರೆ ಕಡೆ ಏನಾದ್ರು ಮದುವೆ ಫಿಕ್ಸ್ ಆಗೋಯ್ತಾ? ವಾಟ್? ಇಲ್ಲ ರಿಲ್ಯಾಕ್ಸ್. ಅದು ನನ್ನ ಕಸಿನ್ ಕಾಲ್ ಮಾಡಿದ್ದು. ಅವನ ತಂಗಿಗೆ ರೀಸೆಂಟ್ ಆಗಿ ಸೀರಿಯಸ್ ಆಗಿ ಆಕ್ಸಿಡೆಂಟ್ ಆಗಿ ಲೆಗ್ ಇಂಜುರಿ ಆಗಿತ್ತು. ಅವಳಿಗೆ ಸರ್ಜರಿ ಆಯ್ತಂತೆ. ಅವಳಿಗೆ ಸಕ್ಸಸ್ಫುಲ್ ಆಗಿ ರಿಕವರ್ ಆಗ್ತಿದ್ದಾಳಂತೆ. ಥ್ಯಾಂಕ್ಫುಲಿ ಅವ್ರ ಹತ್ರ ಮೆಡಿಕಲ್ ಇನ್ಶೂರೆನ್ಸ್ ಇತ್ತು ಅಂಕಲ್. ಅದರಿಂದ ಅವ್ರದ್ದು ಸರ್ಜರಿ, ಮೆಡಿಸಿನ್, ಟೆಸ್ಟ್, ಹಾಸ್ಪಿಟಲ್ ಬಿಲ್ ಎಲ್ಲ ಕವರ್ ಆಯ್ತು. ನಿಜಾನಾ? ನಾನು ಅದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಅನ್ಕೊಂಡಿದ್ನಲ್ಲಪ್ಪ. ಅಯ್ಯೋ ಇಲ್ಲ ಅಂಕಲ್, ಪ್ಲಾನ್ಸ್ ಜಸ್ಟ್ 400 to 500 rupees ಪರ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ. ಡಿಪೆಂಡಿಂಗ್ ಆನ್ ದ ಪ್ಲಾನ್ ಫ್ಯಾಮಿಲೀಸ್ಗೆ ಅಪ್ ಟು lakhs, ಅಪ್ ಟು crores ಕವರ್ ಆಗುತ್ತೆ. ಓಹೋ, ಇದ್ರ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ? ನೀನು ತಗೊಂಡಿದ್ಯಾ? ಹೌದು ಅಂಕಲ್, ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದೀನಿ. ನನಗೆ 25% ಡಿಸ್ಕೌಂಟ್ ಸಿಕ್ತು. ನನ್ನ ಬಯೋದಲ್ಲಿ ಲಿಂಕ್ ಇದೆ, ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ. ಓಹೋ, ಪರವಾಗಿಲ್ಲ ಕಣಪ್ಪ, ತುಂಬಾ ತಿಳ್ಕೊಂಡಿದ್ಯಾ, ತುಂಬಾ ರೆಸ್ಪಾನ್ಸಿಬಲ್ ಆಗಿದ್ಯಾ. ನಿನ್ನನ್ನ ಅಂಕಲ್ ಅಂತ ಕರೆಯೋ ಅವಶ್ಯಕತೆ ಇಲ್ಲ, ಮಾವ ಅಂತಾನೆ ಕರಿ. ಇನ್ಮೇಲೆ ನನ್ನ ಮಗಳ ಜವಾಬ್ದಾರಿ ನಿಂದೆ. ದೇವ್ರೇ, ಸದ್ಯ ಇವಳ ಕಾಟ ತಪ್ತು ನನಗೆ. ಏನಪ್ಪ